ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಇವತ್ತು ನಾನು ನಿಮಗೆ ತುಂಬ ಸುಲಭ ಆದರೆ ರುಚಿಯಾದ ರೆಸಿಪಿ ತೋರಿಸುತ್ತಿದ್ದೇನೆ. ತರಕಾರಿ ಸಾಂಬಾರ್. ಈ ಸಾಂಬಾರ್ ಕೇವಲ 3 ತರಕಾರಿಗಳಿದ್ದರೂ ಕೂಡ ಇದನ್ನು ಮಾಡಬಹುದು. ಯಾರೆಲ್ಲ ಕುಕ್ ಮಾಡಲು ಹೊಸಬರು ಇದ್ದಾರೆ ನೋಡಿ, ಅವರಿಗೆ ಈ ವಿಡಿಯೋ ತುಂಬ ಉಪಯುಕ್ತವಾಗುತ್ತದೆ. ದೋಸೆ, ಇಡ್ಲಿ, ರೈಸ್ ಯಾವುದಕ್ಕೂ ಕೂಡ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವಂತಹ ಒಂದು ಸಾಂಬಾರ್ ಆಗಿರುತ್ತದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಸಾಂಬಾರಿಗೆ ಸ್ವಾದ ಹೆಚ್ಚಿಸಲು ಇದು ತುಂಬ ಮುಖ್ಯ. ನಂತರ 3 ಟೊಮೆಟೊವನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಟೊಮೆಟೊ ಸಾಂಬಾರಿಗೆ ಕಲರ್ ಕೊಡುತ್ತೆ ಮತ್ತು ಸ್ವಲ್ಪ ಹುಳಿ ಸ್ವಾದ ಕೊಡುತ್ತೆ. 1 ಆಲೂಗಡ್ಡೆ, ಇದರಿಂದ ಸಾಂಬಾರ್ ದಪ್ಪವಾಗಿ ತಿಕ್ಕಾಗುತ್ತದೆ. ಸೌತೆಕಾಯಿ, ಇದರಲ್ಲಿ ಮಧ್ಯದ ಬೀಜಗಳನ್ನು ತೆಗೆದು ಹಾಕಬೇಕು. ಬೀಜ ಇಟ್ಟರೆ ಸಾಂಬಾರ್ ಸ್ವಾದ ಕೆಡುತ್ತದೆ. 3 ನುಗ್ಗೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ನುಗ್ಗೆಕಾಯಿ ಸಾಂಬಾರಿಗೆ ತುಂಬ ವಿಶೇಷ ಸ್ವಾದ ಕೊಡುತ್ತದೆ. ನಂತರ ಇಲ್ಲಿ ನಾನು ಎಲ್ಲ ತರಕಾರಿಗಳನ್ನು ಮಧ್ಯಮ ಗಾತ್ರದಲ್ಲಿ ಕಟ್ ಮಾಡುತ್ತಿದ್ದೇನೆ. ನಂತರ ಇಲ್ಲಿ ನಾನು 1 ಗ್ಲಾಸ್ನಷ್ಟು ಬೇಳೆಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಕುಕ್ಕರ್ಗೆ ಹಾಕುತ್ತಿದ್ದೇನೆ. ಇನ್ನು ಎಲ್ಲ ತರಕಾರಿಗಳನ್ನು ಪ್ರೆಷರ್ ಕುಕ್ಕರ್ಗೆ ಇಲ್ಲಿ ನಾನು ಹಾಕುತ್ತಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಳದಿ ಹುಡಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿ 1 ಸಣ್ಣ ತುಂಡು ಬೆಲ್ಲ ಹಾಕಿ, ಇದರಿಂದ ಸಾಂಬಾರಿಗೆ ಸಿಹಿ ಮತ್ತು ಹುಳಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಬರುತ್ತದೆ. ಈಗ 2 ರಿಂದ 3 ಗ್ಲಾಸ್ ಅಷ್ಟು ನೀರನ್ನು ಇದಕ್ಕೆ ಹಾಕುತ್ತಿದ್ದೇನೆ. ನಂತರ ಕುಕ್ಕರ್ ಮುಚ್ಚಿ 2 ರಿಂದ 3 ಸೀಟಿಯಷ್ಟು ಇಲ್ಲಿ ನಾನು ಬೇಯಿಸುತ್ತಿದ್ದೇನೆ. ವಿಸಿಲ್ ಬರುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಿ. ವಿಸಿಲ್ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿ ತಂಪಾಗಲು ಬಿಡಿ. ಈಗ ಕುಕ್ಕರ್ ತಂಪಾಗಿದೆ. ಅದರಲ್ಲಿರುವ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಹೋಮ್ ಮೇಡ್ ಸಾಂಬಾರ್ ಪುಡಿಯನ್ನು ಹಾಕುತ್ತಿದ್ದೇನೆ. ನೀವು ಅಂಗಡಿಯಲ್ಲಿ ಸಿಗುವ ರೆಡಿಮೇಡ್ ಸಾಂಬಾರ್ ಪುಡಿಯನ್ನು ಕೂಡ ಇಲ್ಲಿ ಬಳಸಬಹುದು. ಸಾಂಬಾರ್ ಪುಡಿಯನ್ನು ಚೆನ್ನಾಗಿ ಮಿಶ್ರಣ ಮಾಡಿದರೆ ರುಚಿ ಪರ್ಫೆಕ್ಟ್ ಆಗುತ್ತದೆ. ರುಚಿ ಟೇಸ್ಟ್ ಮಾಡಿ, ಬೆಲ್ಲ ಇನ್ನಷ್ಟು ಬೇಕೇ, ಹುಳಿ ಇನ್ನಷ್ಟು ಬೇಕೇ ಎಂದು ನೋಡಿ ಅಡ್ಜಸ್ಟ್ ಮಾಡಿಕೊಳ್ಳಿ. ನಂತರ ಕೊನೆಯದಾಗಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕುತ್ತಿದ್ದೇನೆ. ನಂತರ ಇದಕ್ಕೆ ಒಗ್ಗರಣೆಯನ್ನು ನೀಡಲು ನಾನು ಇಲ್ಲಿ ತೆಂಗಿನಕಾಯಿ ಎಣ್ಣೆಯನ್ನು ಬಳಸಿದ್ದೇನೆ. ಸ್ವಲ್ಪ ತೆಂಗಿನಕಾಯಿ ಎಣ್ಣೆಗೆ ಕರಿಬೇವನ್ನು ಹಾಕಿ, ಸ್ವಲ್ಪ ಸಾಸಿವೆ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಕುದಿಯುತ್ತಿರುವಂತಹ ಸಾಂಬಾರಿಗೆ ನಾನು ಹಾಕುತ್ತಿದ್ದೇನೆ. ನಂತರ ಇಲ್ಲಿ ಸಾಂಬಾರ್ ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು. ಇವಾಗ ನಮ್ಮ ಸಾಂಬಾರ್ ರೆಡಿಯಾಗಿದೆ. ಬಣ್ಣ ತುಂಬ ಆಕರ್ಷವಾಗಿ ಇದೆ. ತರಕಾರಿಗಳ ಸ್ವಾದ ಕೂಡ ಚೆನ್ನಾಗಿ ಬಂದಿದೆ. ಈ ಸಾಂಬಾರ್ ಇಡ್ಲಿ, ದೋಸೆ, ಬಿಸಿ ಅನ್ನ ಯಾವುದರಲ್ಲೂ ಅದ್ಭುತವಾಗಿ ಹೊಂದುತ್ತದೆ. ಇಷ್ಟು ಸರಳವಾಗಿ ಕೇವಲ 3 ತರಕಾರಿಗಳಿಂದ ನಾವು ರುಚಿಯಾದ ಸಾಂಬಾರ್ ಮಾಡಿದ್ದೇವೆ. ಬಿಗಿನರ್ಸ್ಗೂ ಈಸಿಯಾಗಿ ಮಾಡಬಹುದು. ನೀವು ಕೂಡ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಈಸಿ ಮತ್ತು ಟೇಸ್ಟಿ ರೆಸಿಪಿಗಾಗಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.